ನಡೆದ ಕೋಮುಗಲಭೆ ಮತ್ತು ದೇಶದ್ರೋಹ ಚಟುವಟಿಕೆಗಳ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆ ಹಾಕಿದ ಅವರು, ಭದ್ರಾವತಿ ಶಾಸಕ ಸಂಗಮೇಶ್ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಾರೆ, ಆದ್ರೆ ಮೊದಲು ಅವರು ಯಾರಿಗೆ ಹುಟ್ಟಿದ್ದಾರೆ ಎಂದು ಉತ್ತರ ಕೊಡಲಿ. ಪಾಕಿಸ್ತಾನದ ಪರ ಜೈಕಾರ ಕೂಗಿದ್ರು ಯಾವ ಕ್ರಮ ಇಲ್ಲ. ಸರ್ಕಾರ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳುವುದಿಲ್ಲ. ಗಣೇಶ ಮೆರವಣಿಗೆ ವೇಳೆ ಮುಸಲ್ಮಾನರು ಕಲ್ಲು ತೂರ್ತಾರೆ, ನಾವು ಮೆರವಣಿಗೆ ಮಾಡೋದು ಬೇಡವಾ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ನಾವು ಹಿಂದೂಗಳು ಹಬ್ಬಗಳನ್ನೇ ಆಚರಣೆ ಮಾಡಬಾರ್ದು ಅನ್ನಂತ ಒಂದು ಕಾನೂನು ತಂದುಬಿಡ್ಲಿ ಸುಮ್ಮನೆ ರಾಜ್ಯ ಸರ್ಕಾರ. ನೀವ್ಯಾವ ಹಿಂದೂಗಳದ್ದು ಕೂಡ ಹಬ್ಬ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡಲ್ಲ, ರಗಳೇ ಇಲ್ಲ. ಗಣಪತಿ ಇಡಬಾರ್ದ, ನಾವು ಗಣಪತಿ ಇಟ್ಟರು ಮೆರವಣಿಗೆ ತಗೊಂಡು ಹೋಗ್ಬಾರ್ದ? ಗಣಪತಿ ಮೆರವಣಿಗೆ ಮೇಲೆ ಉಗಿತಾರೆ, ಕಲ್ಲು ಹೊಡಿತಾರೆ, ಮಸೀದಿಯಿಂದ ಕಲ್ಲುಗಳು ಬೀಳುತ್ತೆ. ಇದೆಲ್ಲ ಬಿಟ್ಟು ಏನು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು? ಭಾರತೀಯ ಜನತಾ ಪಾರ್ಟಿ, RSS ಇವರೆಲ್ಲ ಸೇರಿಕೊಂಡು ಕೋಮುಗಲಭೆ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮಸೀದಿಯಿಂದ ಕಲ್ಲು ಹೊಡೆಯೋದಕ್ಕೆ ಶಕ್ತಿ RSSಗೆ BJPಗೆ ಇದೆಯಾ? ಮೇಲ್ಗಡೆ ನಿಂತು ಉಗಿಯಂಥ ವ್ಯವಸ್ಥೆ RSS BJP ಮಾಡುತ್ತಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಿದ್ದಾರಲ್ಲ, ಇದಕ್ಕೆ RSS ಕಾರಣನಾ? ಅದಕ್ಕೆ ಸುಮ್ಮನೆ ಇವರ ಒದ್ದಾಡೋದೇ ಬೇಡ. ಹಿಂದೂ ಹಬ್ಬ ಆಚರಣೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಅವಕಾಶ ಕೊಡಲ್ಲ. ಒಂದು ರೆಸೊಲ್ಯೂಷನ್ ಮಾಡಿಬಿಡಿ ಕ್ಯಾಬಿನೆಟ್ಟಲ್ಲಿ, ವಿಶೇಷ ರೆಸೊಲ್ಯೂಷನ್. ಬಹಳ ಅನ್ಯಾಯ ಇದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಇದು ನಾನು ಹೇಳಿದ್ದಷ್ಟೇ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂಗಿರೋಂಥ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಹೇಳಿದರು, ಇದು ತಪ್ಪು ಮಾಡಿದ್ದಾರೆ. ಇಲ್ಲೇ ಮದ್ದೂರಲ್ಲಿ ನಡೆದಂಥ ಗಲಾಟೆ, ಇದು ಮುಸಲ್ಮಾನರೇ ಮಾಡಿರೋಂಥ ಗಲಾಟೆ. ಇದು ಪಾಕಿಸ್ತಾನ್ ಜಿಂದಾಬಾದ್ ಭದ್ರಾವತಿಯಲ್ಲಿ ಕೂಗಿದ್ರು. ಕೂಗಿದಂಥ ಸಂದರ್ಭದಲ್ಲಿ ನಾನು ಹಿಂದೂ ಆಗಿ ಮುಸಲ್ಮಾನಾಗಿ ಹುಟ್ಟುತ್ತೀನಿ ಅಂತ ಶಾಸಕರು ಹೇಳಿದ್ರು. ಪಾಪ ಅವ್ರು ಯಾರ್ಯಾರು ಹುಟ್ಟಲಿ, ನನಗೆ ಸಂಬಂಧ ಇಲ್ಲ. ಈಗ ಸ್ಪಷ್ಟ ಮಾಡಲಿ ಯಾರು ಹುಟ್ಟಿದ್ದೀನಿ ನಾನು ಅಂತ. ಮುಂದೆ ಯಾರಿಗೆ ಹುಟ್ಟಿದಾರೋ ಗೊತ್ತಿಲ್ಲ. ಆದರೆ ಪ್ರಾರಂಭದಲ್ಲಿ ಹೇಳಿದ್ರು ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ. ಯಾವಾಗ ಇವರು ನಾನು ಮುಸಲ್ಮಾನವಾಗಿ ಹುಡ್ತೀನಿ ಅಂತ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಬಿದ್ದರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋರನ್ನ ಒದ್ದು ಒಳಗೆ ಹಾಕಿರಿ ಅಂದರು. ಅಂದ್ರೆ ಕೂಗಿದ್ದು ಹೌದು ಅಂತ ಅವ್ರು ಒಪ್ಕೊಂಡಂಗೆ ಆಯಿತು. ಆರಂಭದಲ್ಲಿ ಒಪ್ಕೊಳ್ಳಲಿಲ್ಲ. ನಾನು ನಿಜಕ್ಕೂ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾಧಿಕಾರಿಗಳನ್ನ ಈ ವಿಚಾರದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇಮ್ಮಿಡಿಯೇಟಾಗಿ ಅವ್ರು ಹೇಳಿದರು, ನನಗೆ ವಿಡಿಯೋ ವೈರಲ್ ಎಲ್ಲ ಕಾಪಿಗಳು ಸಿಕ್ಕಿದೆ, ನಾವು ಬಿಡೋದಿಲ್ಲ, 3 ತಂಡಗಳನ್ನು ಮಾಡಿದ್ದೇವೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರೋ ಅವ್ರು ಹುಡುಕ್ತೀವಿ, ಅವ್ರ ಬಗ್ಗೆ ಶಿಕ್ಷೆ ಕೊಡ್ತೀವಿ. ಅವ್ರು ದಿಟ್ಟ ಹೆಜ್ಜೆ ಮೆಟ್ತೀವಿ ನಾವು. ಆದರೆ ಶಿಕ್ಷೆ ಕೊಡೋ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಒಂದು ರೀತಿಯ ಅಣ್ತಂಬಂದಿರಿದ್ದಂಗೆ, ಅವ್ರ ರಕ್ತದಲ್ಲೇ ಇರೋದು ಇವರು. ಮುಸಲ್ಮಾನರ ರಕ್ತದಲ್ಲೇ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾ ಇರೋದು. ಹಾಗಾಗಿ ಈ ರೀತಿ ಯಾರು ಮುಸಲ್ಮಾನರು ಕೂಗಿದಾರಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಇನ್ನು FSL ಕಳಿಸಿದ್ದೀವಿ, ತನಿಖೆ ಮಾಡ್ತೀವಿ, ಇವೆಲ್ಲ ಮಾಮೂಲಿ ಡೈಲಾಗ್ಗಳಿವು. ನೇರವಾಗಿ ಆ ಒಂದು ಟಿವಿಗಳಲ್ಲಿ ನಾವು ನೋಡಿದ್ದೀವಿ, ನೀವು ನೋಡಿದ್ವಿ, ಇಡೀ ರಾಜ್ಯ ನೋಡಿದ್ವಿ, ದೇಶ ನೋಡಿದೆ. ಅಂಥ ದೇಶದ್ರೋಹಿಗಳನ್ನು ತಕ್ಷಣ ಅರೆಸ್ಟ್ ಮಾಡಲಿ. ಆಗ ನಿಜಕ್ಕೂ ಕೂಡ ಇವರು ಯಾವ ಧರ್ಮದ ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಸಂವಿಧಾನಬದ್ಧವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಬರುತ್ತೆ. ಆದರೆ ಮುಸಲ್ಮಾನರಿಗೆ ಇವ್ರು ಹೇಳಿಯಲ್ಲ, ಅಲ್ಲೇ ಹುಟ್ತೀನಿ ನಾನು, ಅಲ್ಲೇ ಹುಟ್ಟಿದ್ದೀನಿ ನಾನು ಅಂಥವ್ರಿಗೆ, ಇಂಥವ್ರಿಗೆ ಏನು ಉತ್ತರ ಕೊಡಬೇಕು? ಯಾರು ಈ ರೀತಿ ಹಿಂದೂ ಹಬ್ಬಗಳಲ್ಲಿ ಮುಸಲ್ಮಾನ್ ಮತಾಂಧರ ರೂಪದಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೋ ಅಂಥವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೋಬೇಕು ಅನ್ನೋ ಇನ್ನೂ ಆಸೆ ನಮಗೆ. ಭದ್ರಾವತಿಯಲ್ಲಿ ಕೂಗಿದವ್ರನ್ನ ಇನ್ನೂ ಯಾರನ್ನೂ ಅರೆಸ್ಟೇ ಮಾಡಿಲ್ಲ.